ಬೇರೆ ಪಕ್ಷದ ವಿಜಯಿ ನ್ಯೂಯಾರ್ಕ್ ಮೇಯರ್ ಅವರನ್ನ ಟೀಕಿಸಿದ್ದ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊನೆಗೆ ಮೇಯರ್ ಸಭೆಗೆ ಆಗಮಿಸಿದ್ರು. ಕಾರ್ಯವೈಖರಿಯನ್ನ ಹೊಗಳಿದ್ರು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಇನ್ನು ಅಧಿಕಾರ ಸ್ವೀಕರಿಸದ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಾಮ್ದಾನಿ ಅವರು ಕರೆದ ಸಭೆಗೆ ಹಾಜರಾದರು. ಅಷ್ಟೇ ಅಲ್ಲ, ಅವರ ಕಚ್ಚಾ ಹೆಜ್ಜೆ ಮತ್ತು ಯೋಜನೆಗಳನ್ನು ಕಂಡು ಮಮತಾನಿಯವರನ್ನ ಬಾಯ್ ತುಂಬಾ ಹೊಗಳಿದ್ರು. ನಿಯಮದಂತೆ ಹೊಸ ಮೇಯರ್ 2026 ಜನವರಿ 1ರಂದು ಅಧಿಕಾರ ವಹಿಸಿಕೊಳ್ಳುವರು. ತುಂಬಾ ಫಲಪ್ರದ ಚರ್ಚೆ ಎಂದು ಟ್ರಂಪ್ ಮತ್ತು ಮಮತಾನಿ ಇಬ್ಬರು ತಿಳಿಸಿದ್ದಾರೆ. ಅಧ್ಯಕ್ಷರ ಬೀಡಿಬೀಡಿನ ಓವಲ್ ಕಚೇರಿಯಲ್ಲಿ ಟ್ರಂಪ್ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಮಮತಾನಿ ಅವರೊಂದಿಗಿನ ಭೇಟಿ ಅದ್ಭುತ ಮತ್ತು ಆನಂದಿಸುವಂತಿತ್ತು. ಅವರು ನ್ಯೂಯಾರ್ಕ್ ಮೇಯರ್ಗಿರಿಯನ್ನ ಸಮರ್ಥವಾಗಿ ನಿಭಾಯಿಸುವರು ಎಂಬ ನಂಬಿಕೆ ನನಗೆ ಬಂದಿದೆ ಎಂದು ಟ್ರಂಪ್ ಅವರು ತಿಳಿಸಿದರು. ಟ್ರಂಪ್ ಕುಟುಂಬದ ಮೂಲ ಮನೆ ಕೂಡ ನ್ಯೂಯಾರ್ಕ್ನಲ್ಲಿದೆ. ಮಮತಾನಿ ಜೊತೆಗಿನ ಮಾತುಕತೆ ನಾನು ನಿಶ್ಚಿತನಾಗಿರುವಂತೆ ಮಾಡಿದೆ ಎಂದು ಅವರು ಹೇಳಿದರು. ಡೆಮೊಕ್ರೆಟಿಕ್ ಪಕ್ಷದ ಮಮತಾನಿ ಟ್ರಂಪ್ ಟೀಕಾಕಾರರಲ್ಲಿ ಒಬ್ಬರು. ಮಮತಾನಿ ಗೆದ್ರೆ ನ್ಯೂಯಾರ್ಕ್ ನಾಶವಾಗುತ್ತದೆ ಎಂದು ಟ್ರಂಪ್ ಹೇಳಿದರು. ಅಂತಿಮವಾಗಿ ರಾಜಕೀಯ ಶಿಷ್ಟಾಚಾರದಂತೆ ಮಮತಾನಿ ಸಭೆ ಕರೆದು ಟ್ರಂಪ್ರನ್ನ ಆಹ್ವಾನಿಸಿದ್ರು. ಮಾತುಕತೆಯ ಬಳಿಕ ಯಾವ ಪಕ್ಷವಾದರೂ ನಗರದ ಜನರ ಹಿತಕ್ಕೆ ದುಡಿಯುವುದು ಮುಖ್ಯ ಎಂಬ ಮಾತನ್ನ ಇಬ್ಬರು ಆಡಿದ್ದಾರೆ.